ಇವಾಗ ಹೆಂಗೆ ಕಟ್ ಮಾಡ್ತೀನಂದ್ರೆ ನೀವು ಜಪ್ಪಯ್ಯ ಅಂತ ತಿಪ್ಪರ್ಲಾಗ ಹಾಕಿದ್ರೂ ವಾಪಸ್ ಹೊಲ್ಯಾಕ ಬಂದಿರಬಾರ್ದು ಆ ಥರ ಕಟ್ ಮಾಡ್ತೀನಿ. ಏನು ಕವಿತಾ ಅವರೇ, ಡ್ರೆಸ್ ಕಟ್ ಮಾಡೋದಕ್ಕಂತ ಬಂದಿದ್ದೀರಾ? ಕಟ್ ಮಾಡ್ತೀರಾ? ಇರ್ರಿ, ಒಂದೆರಡು ವಿಡಿಯೋ ಮಾಡ್ತೀನಿ ಆವಾಗ ನೀವು ಕಟ್ ಮಾಡೋದು ಅಂತ. ಅದು 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 ಕೃಷ್ಣ ಅವರೇ, ನಾನು ಡ್ರೆಸ್ ಕಟ್ ಮಾಡೋದಕ್ಕಲ್ಲ ಬಂದಿದ್ದು. ಅದು ಡ್ರೆಸ್ ಹೊಲ್ದಿದ್ರಲ್ಲ ಸವಿತಾ ಲಲಿತಾ ಅವರು, ಹೇಗಿದೆ ಅಂತ ನೋಡೋದಕ್ಕೆ ಬಂದಿದ್ದೆ ಅಷ್ಟೇ. ಕವಿತಾ ಅವರೇ, ನಿಮ್ಮ ಕೈಯಲ್ಲಿರೋ ಕತ್ರಿನ ಹೇಳ್ತಾ ಇದೆ ನೀವು ಡ್ರೆಸ್ಸನ್ನು ಹೆಂಗೆ ನೋಡೋದಕ್ಕೆ ಬಂದಿದ್ದೀರಾ ಅಂತ. ಓ ಕತ್ರಿನಾ? ಅದು 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 ಹಾಂ, ನಂದು ಹೇರ್ಸ್ ಒಂದು ಸ್ವಲ್ಪ ಜಾಸ್ತಿ ಬಂದಿತ್ತು, ಅದಕ್ಕೆ ಒಂದು ಸ್ವಲ್ಪ ಸ್ಟ್ರೇಟಾಗಿ ಕಟ್ ಮಾಡೋಣ ಅಂತ ಕತ್ರಿ ಹಿಡ್ಕೊಂಡಿದ್ದೆ ಕೈಯಲ್ಲಿ. ಹಾಗೆ ಕೈಯಲ್ಲಿ ಹಿಡ್ಕೊಂಡೆ ಬಂದುಬಿಟ್ಟಿದ್ದೀನಿ ಇಲ್ಲಿವರೆಗೂ. ಹಾಂ ಅಷ್ಟೇ, ಅದನ್ನು ಬಿಟ್ಟರೆ ಮತ್ತೆದಕ್ಕೂ ಇಲ್ಲ. ಕವಿತಾ ಅವರೇ, ನಿಮಗೆ ನನ್ನ ಕಿವಿನಲ್ಲಿ ಎಲ್ಲಾದರೂ ಹೂ ಕಾಣಿಸ್ತಾ ಇದೆನಾ, ಅಥವಾ ನೀವೇನಾದರೂ ಹೂ ಇಡಬೇಕಂತ ಅಂದ್ಕೊಂಡಿದ್ದೀರಾ? ಹಾಂ ರೀ, ಯಾಕೆ ಕೃಷ್ಣ ಅವರೇ ಆ ಥರ ಎಲ್ಲ ಮಾತಾಡ್ತಾ ಇದ್ದೀರಾ? ಮತ್ತೇನು ರೀ ಕವಿತಾ ಅವರ, ನಾನೇ ಇಲ್ಲೂ ನಿಂತ್ಕೊಂಡು ನೋಡೀನಿ ನೀವು ಬಟ್ಟೆ ಕಟ್ ಮಾಡಕ್ಕಂತ ಬಂದಿರಿ, ಮತ್ತು ನನ್ನ ಮುಂದೆ ಸುಳ್ಳು ಹೇಳ್ತೀರೇನ್ರಿ? ಹಂಗೆ ಬಂದಿದ್ದೆ ಅಂತಂದು ಎಷ್ಟು ಕೆಟ್ಟ ಬುದ್ಧಿ ಐತ್ರಿ ನಿಮಗೆ. ನೀವು ಇಲ್ಲಿ ಬರ್ತೀರಂತಂದು ನನಗೆ ಚೆನ್ನಾಗಿ ಗೊತ್ತಿತ್ರಿ, ಅದಕ್ಕೆ ನಾನು ಅವಾಗಿಂದ ಕೊನೆಯಾಗ ಕೂತ್ಕೊಂಡಿರೋದು. ಅಲ್ಲ, ನನ್ನನ್ನೇನು ಅನ್ಕೊಂಡಿರಿ ನೀವು? ನನಗೆ ಯಾಕಂತ ದುರ್ಬುದ್ಧಿ ಇರುತ್ತೆ? ಇವ್ರ ಬಟ್ಟೆ ಹೊಲಿದ್ರೆ ನನಗೇನು ಆಗೋದು ಬಿದ್ದೈತಿ? ಅಷ್ಟಕ್ಕೂ ನಾನೇನು ಇಲ್ಲೇನು ಡ್ರೆಸ್ ಕಟ್ ಮಾಡೋದಕ್ಕಂತ ಏನು ಬಂದಿಲ್ಲಾಗಿದ್ದೆ. ಹಂಗೆ ಲಲಿತಾ ಅದಾನ ಸವಿತಾ ಅದಾನ ಅಂತ ನೋಡೋದಕ್ಕೆ ಬಂದಿದ್ದೆ ಅಷ್ಟೇ. ಲಲಿತಾ ಅವರು ಸವಿತಾ ಅವ್ರನ್ನ ನೋಡಕ್ಕೆ ಬರೋರು ಬಂದು ಜೋರಾಗಿ ಒದರಬೇಕಾಗಿತ್ತು, ಇಲ್ಲಾಂದ್ರೆ ಹುಡುಕಾಡ್ಬೇಕಾಗಿತ್ತು. ಅದನ್ನ ಬಿಟ್ಟು ಅಲ್ಲಿಂದ ಹೊರಗಡೆಯಿಂದ ಕದ್ದು ಮುಚ್ಚಿ ಆ ಕಡೆ ಈ ಕಡೆ ನೋಡ್ಕೊಂತ ಬರೋದು ಬಂದಿದ್ದನ್ನು ನಾನೇ ನೋಡಿಲ್ಲ ಅಂತ ಅನ್ಕೊಂಡಿರ ನೀವು? ಹಲೋ, ಸುಮ್ಮನೆ ಏನೇನೋ ನನ್ನ ಮೇಲೆ ಅಪವಾದ ಹೊರಿಸ್ಬೇಡ್ರಿ ನೀವು. ನಾನು ಸುಮ್ಮನೆ ಇದ್ದೀನಂತ ನಾ ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಾನು ಹಾಗೆ ಸುಮ್ಮನೆ ಬಂದಿದ್ದೆ, ಲಲಿತಾ ಅಥವಾ ಅದಾಳೇನೋ ಇಲ್ಲ ಸವಿತಾ ಅದಾಳೇನೋ ಅಂತ. ಅದನ್ನ ಬಿಟ್ಟು ಡ್ರೆಸ್ ಯಾಕೆ ನಾ ಕಟ್ ಮಾಡೋದಕ್ಕೆ ಬರಲಿ? ನನಗೇನಾಗೋದು ಬಿದ್ದಿದೆ ಡ್ರೆಸ್ ಕಟ್ ಮಾಡೋದ್ರಿಂದ? ಕವಿತಾ ಅವರೇ, ನೀವು ಹೆಂಗದಿರಿ, ನೀವು ಏನು ಯೋಚನೆ ಮಾಡ್ತೀರಿ ಅನ್ನೋದು ನನಗೆ ಚಂದನತಂಗೆ ಗೊತ್ತೈತಿ. ಅಷ್ಟಕ್ಕೂ ಸವಿತಾ ನನ್ನ ಮುಂದೆ ಎಲ್ಲ ವಿಷಯನೂ ಹೇಳೋಣ. ನೀವು ಚಾಲೆಂಜ್ನಾಗ ಗೆಲ್ಲಬೇಕನ್ನೋ ಒಂದು ಕಾರಣಕ್ಕೆ ಈ ಬಟ್ಟೆ ಹಾಳು ಮಾಡಕ್ಕೆ ಬಂದಿರಲ್ಲ. ನಿಮ್ಗೆ ನಾಚಿಕೆ ಅನ್ಸಂಗಿಲ್ಲನ್ರಿ? ಗೆಲ್ಲಂಗಿದ್ರೆ ನಿಯತ್ತಿಂದ ಗೆಲ್ಲಬೇಕು. ಅದನ್ನು ಬಿಟ್ಟು ಈ ಥರ ದುರ್ಬುದ್ಧಿ ಮಾಡಿ ಗೆದ್ರೆ ಅದಕ್ಕೆ ಗೆಲುವು ಅನ್ನಂಗಿಲ್ರಿ. ನಂಗೆ ನಿಮ್ಮ ಮೇಲೆ ಮುಂಚೆಯಿಂದನೂ ಅನುಮಾನ ಇತ್ತು. ಅದಕ್ಕೋಸ್ಕರ ಇವರಿಬ್ಬರು ಡ್ರೆಸ್ ಹೊಲ್ದಾಗಿಂದನೂ ನಾನು ಈ ಡ್ರೆಸ್ ಮೇಲೆ ಒಂದು ಕಣ್ಣು ಇಟ್ಟೀನಿ. ಅದಕ್ಕೋಸ್ಕರ ಎಲ್ಲರೂ ಹಾಲ್ನಲ್ಲಿದ್ದಾಗ ನಾನು ಅಲ್ಲಿ ಹಾಲ್ನಲ್ಲಿ ಇರಲಿಲ್ಲ, ಅಲ್ಲೇ ಹಿಂದನೇ ನಿಂತ್ಕೊಂಡಿದ್ದೆ. ನೀವು ಯಾವಾಗ ಹಾಲಿಂದ ಸೈಲೆಂಟಾಗಿ ಹಿಂದಕ್ಕೆ ಬಂದ್ರಿ, ನನಗೆ ಅವಾಗಲೇ ಅನುಮಾನ ಬಂದು ಸೀದಾ ಬಂದು ಕೊನೆಯಾಗ ಕೂತ್ಕೊಂಡಿನ್ರಿ ನಾನು. ಏನು ರೀ ನೀವು ಮನೆಯಾಗಿದ್ದ ಮನೆಯವ್ರಿಗೆ ಇಷ್ಟು ಕೇಳಿ ಬಯಸ್ತಿರಲ್ಲ, ನಿಮ್ಗೇನು ಒಳ್ಳೇದಾಗತ್ತಂತ ಮಾಡಿರನ? ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ನಿಮ್ಮ ನಂಬಿಸೋ ಅಂಥ ಅವಶ್ಯಕತೆ ನನಗೇನಿಲ್ಲ. ನಾನು ಡ್ರೆಸ್ ಕಟ್ ಮಾಡೋದಕ್ಕೆ ಬಂದಿಲ್ಲ ಅಂದರೆ ಬಂದಿಲ್ಲ ಅಷ್ಟೇ. ಯಪ್ಪ, ಎಷ್ಟು ಸೊಕ್ಕಿವ್ರಿಗೆ ಎಷ್ಟು ಎದುರು ಮಾತಾಡ್ತಾರ. ಅಲ್ಲ, ತಾವ ಬಂದು ಬಟ್ಟೆ ಕಟ್ ಮಾಡಕ್ಕಂತ ಬಂದಾರ ತಾವ ಇಲ್ಲಿಗೆ. ನಾನು ನನ್ನ ಕಣ್ಣಾರೆ ನೋಡೀನಿ, ಮತ್ತು ನನ್ನ ಮುಂದೆ ಸುಳ್ಳು ಹೇಳ್ತಾರೆ ನೋಡಿ. ಎಷ್ಟು ಇರಬೇಡ ಇವರು. ಇಲ್ಲ, ಇವರು ಹಗರ ಇಲ್ಲ. ಇವ್ರನ್ನ ಮಾತ್ರ ಭಾಳ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು. ಮೊದಲು ಸವಿಗೆ ಈ ಸುದ್ದಿ ಹೇಳ್ಬೇಕು. ಬೇಡ, ನಾ ಇಲ್ಲೇ ಇರ್ತೀನಿ, ಮತ್ತು ವಾಪಸ್ ಬಂದರೂ ಬರ್ಬೋದು. ಸವಿತಾ ಅಥವಾ ಲಲಿತಾ ಅತ್ತಿಗೆಮ್ಮ ಬರೋವರೆಗೂ ಇಲ್ಲೇ ಇರ್ತೀನಿ ನಾನು. ಯಪ್ಪ, ಬಟ್ಟೆ ಕಡೆ ಡ್ರೆಸ್ ಕಡೆ ಲಕ್ಷಣ ಇಲ್ಲ. ನನಗೆ ಅಲ್ಲೇ ಮಾತಾಡ್ಕೊಂತ ನಿಂತ್ಕೊಂಡ್ಬಿಟ್ಟು ನಾನು ನಂಗೆ ಅಲ್ಲೆಲ್ಲೂ ಕವಿತಾ ಕಾಣಿಸ್ಲಿಲ್ಲ. ಯಪ್ಪ, ಕೊನೆಗೆ ಮೊದಲು ಹೋಗಿ ನೋಡಬೇಕು. ಯಪ್ಪ ರೀ, ಇಲ್ಲೇ ಇದೀರಾ? ಚಲೋ ಆತು ಬಿಡ್ರಿಪ್ಪ, ನೀವು ಇಲ್ಲೇ ಇರ್ತೀರಿ ಅಂತಂದು ನಾನು ಅಲ್ಲಿ ಆರಾಮಾಗಿದ್ದೆ. ಅನ್ನಂಗೆ ಕವಿ ಏನು ಇಲ್ಲಿ ಬಂದಿಲ್ಲಲ್ರಿ, ಯಾಕಂದ್ರೆ ಆಕಿ ಈ ಬಟ್ಟೆ ಮೇಲೆ ಭಾಳ ಕಣ್ಣಿಟ್ಟಾಳ್ರಿ. ಅವಾಗಿಂದ ನಮ್ಮ ಕಡೆನ ಲಕ್ಷ ಆಕಿಗೆ, ನಾವೆಲ್ಲರೂ ಎಲ್ಲೂ ಕಿವಿ ಎಲ್ಲಿ ಬಿಡ್ತೀವಿ ಅಂತಂದು. ಅದಕ್ಕೆ ಇಲ್ಲೇನು ಬಂದಿಲ್ಲಲ್ಲ ರೀ, ಆಕಿ ಬಟ್ಟೆ ಎಲ್ಲ ಚಲೋ ಐತಲ್ಲ, ಎಲ್ಲೂ ಏನೂ ಆಗಿಲ್ಲಲ್ಲ ರೀ ಡ್ಯಾಮೇಜ್? ಅಯ್ಯೋ ತಾಯಿ ಜಗದಂಬಿ, ಈಗಾರ ಬಂದಿದ್ದಕ್ಕೆ ಕವಿತಾ. ನಾನೇನಾರು ಇಲ್ಲಿ ಇಲ್ಲ ಅಂದಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಬಟ್ಟೆ ಎಲ್ಲ ಕಟ್ ಮಾಡಿ ಪೀಸ್ ಮಾಡಿ ಒಗೆದು ಬಿಡ್ತಿದ್ಲ, ಗೊತ್ತನ? ರೀ, ಏನು ಹೇಳಕಂತೀರಿ ನೀವು? ಹ್ಞೂ ಮಾರಾಯ, ಇಷ್ಟೊತ್ತನ ಇಲ್ಲೇ ಇದ್ಲಕ್ಕೆ ಕವಿತಾ. ಜೋರಾಗಿ ಜಬರ್ಸಿದೆ ನೋಡಿ, ಜಾಡ್ಸಿದೆ. ಅವಾಗ ಹೋದ್ಲು ಹೊರಗಡೆ. ಈಗಕ್ಕೆ ಹೋಗಿ ಒಂದು 2 ನಿಮಿಷಕ್ಕೆ ನೀವು ಬಂದು ನೋಡು. ಪುಣ್ಯ, ನಾನು ಇಲ್ಲಿದ್ದಕ್ಕೆ ಚಲೋ ಆತು. ಇಲ್ಲ ಅಂದಿದ್ದಿದ್ರೆ ಇಷ್ಟೊತ್ತಿಗೆ ನೀವು ಕಷ್ಟಪಟ್ಟು ಹೊಲ್ದಿದ್ದು ಬಟ್ಟೆ ಎಲ್ಲ ತುಂಡು ಮಾಡಿ ಒಗೆದು ಬಿಡ್ತಿದ್ಲಕ್ಕೆ. ಕತ್ರಿ ಕೈಯಾಗಿ ಹಿಡ್ಕೊಂಬಂದು ಗೊತ್ತಾ? ನಾನು ಕಣ್ಣಾರೆ ನೋಡಿನಿ. ಆಕೆ ಕತ್ರಿ ತೊಗೊಂಡು ಇದನ್ನು ಕಟ್ ಮಾಡಕ್ಕಂತ ಬಂದಿದ್ದು. ನಾನು ಬಂದ ತಕ್ಷಣ ಮತ್ತೆ ಇಲ್ಲ ಕತ್ರಿ ಹಂಗೆ ಬಂದಿದೆ ಹಿಂಗೆ ಬಂದಿದೆ ಅಂತ ಏನೇನೇನೋ ಸುಳ್ಳು ಹೇಳ್ತಾಳೆ ನನ್ನ ಮುಂದೆ. ನಾನು ಕಣ್ಣಾರೆ ನೋಡಿನಿ ಲೇಸವಿ, ಮತ್ತೆ ನನಗೆ ಸುಳ್ಳು ಹೇಳ್ತಾಳೆ ನೋಡಕ್ಕೆ. ಎಷ್ಟರ ಇದ್ದಾಳ? ನೀವು ನೋಡಿರಿಲ್ರಿ, ನೀವು ಸಾಕ್ಷಿ ಇದ್ದೀರಿಲ್ಲ. ಬರ್ರಿ, ಎಲ್ಲರ ಮುಂದೆ ಆಕೆ ಮರ್ಯಾದೆ ತೆಗೆದಿಡೋಣ ಬರ್ರಿ. ಬೇಡ ಸವಿ, ಬೇಡ. ಮೊದ್ಲು ಅಪ್ಪಗೀಗ ಚಿಂತೆ ಭಾಳಗವು. ಮತ್ತು ಈ ಆಕಿ ಕವಿತಾನು ಹಿಂಗೆ ಮನೆಯಾಗೆಲ್ಲ ಹಿಂಗೆ ಮಾಡಕ್ಕಂತಾಳಂತಂದ್ರೆ ಮತ್ತಪ್ಪ ಮತ್ತು ಇನ್ನೂ ಚಿಂತೆ ಮಾಡಕ್ಕೆ ಚಲೋ ಮಾಡಿಬಿಡ್ತಾನೆ. ನಿನಗೆ ಗೊತ್ತೈತಿಲ್ಲ, ಅಪ್ಪಗೆ ಈ ಮನ್ಯಾಗ ನಾವು 3 ಜನ ಗಂಡ್ಮಕ್ಳು 3 ಜನ ಸೊಸೆಯರು ಇದೇ ಮನೆಯಾಗಿರ್ಬೇಕಂತ ಆಸೆ ಐತಿ. ಅದಕ್ಕೋಸ್ಕರ ಈಗ ಬೇಡ. ಆದರೆ ನೀನು ಮಾತ್ರ ಕವಿತಾಗ ಪಾಠ ಕಲಿಸ್ದೆ ಮಾತ್ರ ಬಿಡಕ್ಕೆ ಹೋಗ್ಬೇಡ.
ಈ ಚಾಲೆಂಜಿನಾಗ ನೀ ಗೆಲ್ಲಲೇಬೇಕು. ಗೆದ್ದು ಆಕೆಗೆ ಸರಿಯಾಗಿ ಪಾಠ ಕಲಿಸು. ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರ ನಡುವೆ ಈಗೇನು ಜಟಾಪಟಿ ನಡೆಯೋಕತ್ತೈತಲ್ಲ, ಈ ವಿಷಯ ಸದ್ಯಕ್ಕೆ ಅಪ್ಪಗೆ ಮಾತ್ರ ಗೊತ್ತಾಗೋದು ಬೇಡ, ಮನ್ಯಾಗ ಯಾರಿಗೂ ಗೊತ್ತಾಗೋದು ಬೇಡ. ನೀನು ನಿನ್ನ ಆಟನ ಆಡು, ಆಕೆ ಮಾತ್ರ ಈ ಆಟದಾಗ ಗೆಲ್ಲಬಾರ್ದು. ಹಂಗೆ ಮಾಡಿ ನೀನು. ಸರಿ ರೀ, 2 ನಿಮಿಷ ಹಿಂಗೋಗಿ ಹಿಂಗೆ ಬರ್ತೀನಿ, ನೀವು ಇಲ್ಲೇ ಇರಿ, ಎಲ್ಲೂ ಹೋಗ್ಬೇಡ್ರಿ ಬೇರೆ ಕಡೆ. ಎಲ್ಲಿಗೆ ಹೊಂಟಿದಿ? ರೀ 2 ನಿಮಿಷ ಬಂದೆ, ಇರ್ರಿ ಇಲ್ಲೇ. ಛೇ, ಹಾಳಾದ ಕೃಷ್ಣ ಅಲ್ಲೇನಾದರೂ ಇಲ್ಲ ಅಂದಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಕೆಲಸ ಎಲ್ಲ ಮುಗಿದೋಗಿರೋದು. ದರಿದ್ರದವನು ಎಲ್ಲಾದರೂ ಬೇರೆ ಕಡೆ ಹೋಗೋಬಿಟ್ಟು ಅಲ್ಲೇ ನಿಂತಿದ್ದಾನೆ. ನಾನೊಂದು ಒಳಗಡೆ ಹೋಗಿ ಯಾರಾದರೂ ಇದ್ದಾರಾ ಇಲ್ಲ ಅಂತ ನೋಡೋಬಿಟ್ಟು ಸೀದಾ ಅವಸರದಲ್ಲಿ ಬಟ್ಟೆ ಕಟ್ ಮಾಡೋದಕ್ಕೆ ಹೋಗ್ಬಿಟ್ಟೆ. ಛೇ, ಲೇ ನಿನಗೇನು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅನ್ಲೇ? ಹಾಂ, ಏಯ್ ಏನು ಮಾತಾಡಕುಂತಿ ಅಂತ ನಿನಗೇನಾರು ಲಕ್ಷ್ಯ ಐತಾನೆ? ಏನಿಲ್ಲ. ಎದಕ್ಕೆ ಬಂದಿ ನನ್ನ ಕೋಣೆಗೆ? ನನ್ನ ರೂಮಿಗೆ ಬರೋಕ್ಕಿಂತ ಮುಂಚೆ ನನ್ನ ಪರ್ಮಿಷನ್ ಕೇಳಬೇಕಂತ ಗೊತ್ತಾಗಲ್ಲ ನಿನಗೆ? ನೀನು ಯಾರು ಪರ್ಮಿಷನ್ ತೊಗೊಂಡು ಲಲಿತನ ಕೋಣೆಗೆ ಹೋಗಿದ್ದೆ? ಹಾಂ, ಎದಕ್ಕೆ ಹೋಗಿದ್ದೆ ಆಕೆ ಕೋಣೆಗೆ? ಬಟ್ಟೆ ಕಟ್ಟು ಮಾಡೋಕೆ ಹೋಗಿಯಲ್ಲ ನೀನು? ಹಾಂ, ಅಷ್ಟು ಕಷ್ಟಪಟ್ಟು ಹೊಲ್ದಿರೋ ಬಟ್ಟೆನ ಕಟ್ಟು ಮಾಡೋಕೆ ಹೋಗಿಯಲ್ಲ. ಎಂಥ ದುರ್ಬುದ್ಧಿ ಐತಿ ನಿನಗರ. ನಾನೇನು ನೀನು ಬಟ್ಟೆ ಕಟ್ ಮಾಡೋದಕ್ಕೆ ಹೋಗಿಲ್ಲಾಗಿದ್ದೆ, ಹಂಗೆ ಆ ಕಡೆಯಿಂದ ಬರ್ತಾ ಇದ್ದೆ, ಡ್ರೆಸ್ ಕಾಣಿಸ್ತು ನೋಡೋದಕ್ಕಂತ ಹೋಗಿದ್ದೆ ಅಷ್ಟೇ. ಲೇ ನಿನ್ನ ಕಪಾಳಕ್ಕೆ ಹೊಡೆದು ನನಗೆ ಸಾಕತ್ತೆ. ಲೇ ನೀನೊಂಥರ ಹಂದಿ ಚರ್ಮ ಇದ್ದಂಗೆ ಲೇ ನಿನಗೆ. ಎಷ್ಟು ಹೊಡೆದ್ರೂ ನಿನಗೆ ಪೆಟ್ಟ ಬೀಳಂಗಿಲ್ಲ ನಿನಗೆ. ಆದರೆ ಒಂದು ಖುಷಿ ಏನಂದ್ರೆ, ಈ ಚಾಲೆಂಜಲ್ಲಿ ನಾನು ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗೆ ಬಂದೈತಿ. ನೀನು ಸೋಲ್ತೀನಿ ಅನ್ನೋ ಭಯ ನಿನಗೆ ಆಲ್ರೆಡಿ ಕಾಡಾಕುಂತೈತಿ, ನಿನ್ನ ಮುಖದಾಗ ಗೊತ್ತಾಗಕುಂತೈತಿ. ಅದು ಈ ಚಾಲೆಂಜಲ್ಲಿ ನಾನು ಗೆಲ್ತೀನಿ, ನೀನು ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ ಅಂದರೆ ಗೆಲ್ಲಲ್ಲ ಅಷ್ಟೇ. ಲೇ ನಾನು ಕರೆಕ್ಟಾಗಿ ನಿಯತ್ತಿಂದ ಆಟನ ಆಟಾಡಕುಂತೀನಿ, ನಿನ್ನ ಥರ ಮೋಸದ ಆಟ ಆಟಾಡಕುಂತಿಲ್ಲ. ಮೋಸದ ಆಟ ಆಟಾಡಿದ್ರೆ ಯಾವತ್ತೂ ಮೋಸದ ಆಟ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ನಿಯತ್ತಿನ ಆಟನ ಗೆಲ್ಲೋದು. ನನ್ನ ಜೊತೆ ಚಾಲೆಂಜ್ ಮಾಡಿ ಈ ಥರ ಕುತಂತ್ರ ಬುದ್ಧಿ ಮಾಡ್ತೀಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಆಟ ಹೆಂಗೆ ಆಟಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಆಟ ಗೆಲ್ತೀವೋ ಇಲ್ವೋ ಅನ್ನೋದಷ್ಟೇ ಮುಖ್ಯ ಆಗಿರುತ್ತೆ. ಆಟನ ನಿಯತ್ತಿಂದ ಗೆದ್ದರೆ ಮಾತ್ರ ಅದಕ್ಕೆ ಗೆಲುವು ಅಂತಾರೆ. ಈ ಥರ ಮೋಸದಿಂದ ಗೆಲ್ಲೋದನ್ನು ಗೆಲುವು ಅನ್ನಂಗಿಲ್ಲ. ನೋಡ್ತಿರೋ, ನಾಳೆ ನಾವು ಈ ಡ್ರೆಸ್ಸನ್ನು ಹೋಗಿ ಅವ್ರಿಗೆ ಕೊಡ್ತೀವಿ, ಈ ಆರ್ಡ್ರಿಂದ ರೊಕ್ಕ ಇಸ್ಕೊಂಡಿರ್ತೀವಿ ನೋಡಂತಿ ಅಂತ ನೀನು. ಮೊದಲು ನಾಳೆ ನೀನು ಬಟ್ಟೆನ ಹೋಗಿ ಅವ್ರ ಕೈಯಲ್ಲಿ ಕೊಡು, ಆಮೇಲೆ ಇದನ್ನೆಲ್ಲ ಪಾಠ ಮಾಡಂತಿ ಅಂತ. ನೋಡ್ತಿರೋ, ನಾವು ಹೋಗಿ ಕೊಡ್ತೀವಿ, ದುಡ್ಡು ಇಸ್ಕೊಂಡು ಬರ್ತೀವಿ. ಮೊದಲು ಕೆಲಸ ಮಾಡು, ಆಮೇಲೆ ಮಾತಾಡು. ಸುಮ್ಮನೆ ಇಲ್ಲಿ ಬಂದು ಬಡಾಯಿ ಕೊಚ್ಕೊಳಕ್ಕೆ ಹೋಗ್ಬೇಡ. ಹೋಗಿ ನನ್ನ ಕೋಣೆಯಿಂದ. ನೋಡಂತಿ ಅಂತಲಿ ಯಾರು ಬಡಾಯಿ ಕೊಚ್ಕೊಳಕ್ಕೆ ಕುಂತಾರ, ಯಾರು ಗೆಲ್ತಾರ ಅಂತ ಅನ್ನೋದನ್ನು. ಒಂದು ಮಾತು ನೆನ್ಪಿಟ್ಕೋ, ಇನ್ನೊಂದು ಸಲ ಏನಾರ ಡ್ರೆಸ್ಸನ್ನು ಕಟ್ ಮಾಡೋದಕ್ಕಂತ ಬಂದು ನಿನ್ನ ಕೋಣೆಯಾಗ ಏನೇನದವೋ ಅವನಷ್ಟು ಕಟ್ ಮಾಡಿಡಲಿಲ್ಲ, ನನ್ನ ಹೆಸರು ಸವಿತಾನಲ್ಲ, ನೆನ್ಪಿಟ್ಕೋ. ಹೋಗು, ಇಲ್ಲೇನು ನಿನ್ನ ಬಟ್ಟೆ ಏನೇ ಆಗದೆ ಇರ್ಬೋದು, ಆದ್ರೆ ಆ ಆಶಾ ಅವರು ಅದು ಹೆಂಗೆ ನಿನ್ನ ಬಟ್ಟೆ ಇಸ್ಕೋತಾರ ನಾನು ನೋಡಿಬಿಡ್ತೀನಿ. ನಿನಗಿರೋದು ನಾನೊಬ್ಬಳ ಅಲ್ಲ ಶತ್ರು, ಇನ್ನೂ ಒಬ್ಬರು ಹೊರಗಡೆ ಇದ್ದಾರೆ. ಅವ್ರು ಮಾಡಿರೋ ಪ್ಲ್ಯಾನಿಗೆ ನೀನು ಸುಸ್ತಾಗಿ ಹೋಗ್ತೀಯ ಅಷ್ಟೆ. ಏನು ಕವಿತಾನ ಹತ್ರ ಓದ್ರಾಡಿ ಬಂದ್ಯಾ? ಸಮಾಧಾನ ಆಯ್ತಾ ನಿನಗೆ? ಅದೆಲ್ಲ ಬಿಡ್ರಿ ಇವಾಗ. ಅಂದಂಗೆ ನೀವು ಯಾಕೆ ಇಲ್ಲಿಗೆ ಬಂದ್ರಿ? ಅಲ್ಲೇ ಕೋಣೆಯಾಗಿರ್ಬೇಕಿಲ್ಲ, ಮತ್ತೇನಾದರೂ ಬಂದ್ರಕ್ಕಿ? ಇಲ್ಲ, ಕೋಣೆಯಾಗ ಚಂದ್ರು ಅಣ್ಣ ಮತ್ತು ಲಲಿತಾತಿಗೆ ಮದಾರ, ಅದಕ್ಕೆ ಈ ಕಡೆ ಬಂದೆ ನಾನು. ಹೌದಾ, ಸರಿ ಬಿಡ್ರಿ ಹಂಗಾರ. ಮತ್ತೇನಾರು ಅಂದ್ಲನ ಆಕಿ? ರೀ ಆಕಿ ಮತ್ತೊಂದು ಇನ್ನೊಂದು ಏನೋ ಪ್ಲ್ಯಾನ್ ಮಾಡ್ದಂಗೆ ಆಗಡ್ರಿ, ಆದ್ರೆ ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಮತ್ತೇನಾದರೂ ಪ್ಲ್ಯಾನ್ ಮಾಡೋಣ ಅಂದ್ರೆ? ಅಲ್ಲ ರೀ, ಆಕೆ ನೀವು ನಾಳೆ ಈ ನಿಮ್ಮ ಡ್ರೆಸ್ಸನ್ನು ಆಶಾ ಅವ್ರ ಕೈಯಾಗ ಮೊದಲು ಕೊಟ್ಟು ನೋಡ್ರಿ, ಅವ್ರ ಆರ್ಡ್ರ್ ಇಸ್ಕೊಂಡು ನಿಮ್ಗೆ ರೊಕ್ಕ ಕೊಟ್ರೆ ಆಮೇಲೆ ಬಂದು ಮಾತಾಡು ಅಂತ ಏನೇನೋ ಹೇಳಾಕುಂತಿಲ್ಲ ಆಕಿ. ಹಾಂ, ನನಗೆ ಅದಕ್ಕೆ ಸ್ವಲ್ಪ ಭಯ ಆಗಾಕುಂತೈತಿ. ಮತ್ತು ಏನು ಮಾಡ್ತಾಳಕಿ? ಹಾಂ, ಹಂಗಂದ್ರೆ ಇಲ್ಲಷ್ಟೇ ಅಲ್ಲ, ಹೊರಗಡೆನೂ ಏನೋ ಪ್ಲ್ಯಾನ್ ಮಾಡ್ದಂಗೆ ಆಗಳಕ್ಕೆ. ಸರಿ, ನಾಳೆ ನೀನು ಮತ್ತು ಲಲಿತಾತಿಗೆ ಅಷ್ಟಲ್ಲ ಹೋಗೋದು ಬೇಡ, ನಾನು ಬರ್ತೀನಿ, ಸರಿನಾ? ಸರಿ ಆಯ್ತು ರೀ. ಹೌದು ರೀ, ನಾವಿಬ್ಬರ ಹೋಗೋಕ್ಕಿಂತ ನೀವು ಒಬ್ಬರು ಬಂದ್ರೆ ಚಲೋ ಇರುತ್ತೆ. ಸರಿ ತಗೋರಿ, ನಾಳೆ ನೀವು ಬರಂತ್ರಂತ. ಸರಿ, ಅದು ಏನದ ನೀವು ಅಂಗಡಿಗೆ ಹೋಗ್ತಿರಲ್ಲ, ಅವ್ರು ಆಶಾ ಮೇಡಮ್ ಅಂತಿರಲ್ಲ, ಅವ್ರ ಅಂಗಡಿದ ಲೊಕೇಶನನ್ನು ನಂದು ವಾಟ್ಸಪ್ ನಂಬರಿಗೆ ಕಳಿಸ್ಬಿಡ್ತೀಯಾ?
ಹ್ಞೂ ಸರಿ ಆಯ್ತು ತಗೋರಿ ಕಳಿಸ್ತೀನಿ ನೋಡ್ರಿ. ಸರಿ ನಾನು ಸ್ವಲ್ಪ ಬಟ್ಟೆ ಎಲ್ಲ ಹೊಲಿಯೋದೇ ಕೆಲಸ ಐತ್ರಿ, ಹೋಗ್ತೀನಿ ನಾನು ಇವಾಗ. ಸರಿ ಹೋಗುವಂತೆ ಅಂತ ಮೊದಲು ಅದೇನದು ಆ ಅಂಗಡಿದು ಲೊಕೇಶನ್ ಕಳ್ಸಿ ನಂಗೆ. ಸರಿ ಆಯ್ತು ರೀ.